ರಾಣಿ ಸಂಗೀತದ ವಾಣಿ ವಾಣಿ ಮನದಣಿತೆ ಚಿನ್ಮಯ ಗುಣವೇ ಮನದಣಿತೆ ಚಿನ್ಮಯ ಗುಣವೇ ರಾಣಿ ಭಾಗ್ಯಜನಿದಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ಬಾರನ್ನ ಬಾಳಿನ ಭಾಗ್ಯಜನಿದಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲವು ನಯನ ಕಂಗೊಳಿಸುವ ನವಿಲವುಗಳಿಗೆ ಕುಣಿಯುತ್ತವ ತಾಳಕ್ಕೆ ನಲಿಯುತ್ತವ ರಾಗದಿ ಸ್ವರಗೀತೆ ಹಾಡಿ ಮೈ ಮರೆಯುವವ ಕುಣಿಯುತ್ತ ನಲಿಯುತ್ತ ಜಗವ ಮರೆಸಿ ನಾವು ಹಾಡುವವ ರಾಣಿ ಸ್ವರ ಸಂಗೀತದ ವಾಣಿ ರಾಣಿ ಸ್ವರ ಸಂಗೀತದ ವಾಣಿ ಮನದಣಿತೆ ಚಿನ್ಮಯ ಗುಣವೇ ಮನದಣಿತೆ ಚಿನ್ಮಯ ಗುಣವೇ ರಾಣಿ. ಪ್ರಾಣೇಶ್ವರ, ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ ಪ್ರಿಯ. ಈ ದಿನ ಅದು ಲಭಿಸಿತು. ಪ್ರಾಣೇಶ್ವರಿ, ದೇವಾ, ನಿನ್ನ ದೇವನ ಸಂದರ್ಶನವೇನೇನೋ ಹೊಂದಿದೆ, ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ ಪ್ರಿಯ? ಅದು ನಿನ್ನ ಹೃದಯದ ಪ್ರೇಮ, ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ನಾನು ಅದನ್ನು ಬಲ್ಲೆನು ಪ್ರಿಯೆ. ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕು ನನ್ನ ಬಯಕೆ. ವಸಂತದ ಬಳ್ಳಿಯು ದಿನವೂ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನರಳಿಸುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನವೂ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಪ್ರೇಮದ ವಿಚಾರವೂ ಹಾಗೆ. ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಲನಗಳ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಬತ್ತಳಾದವಳು ನಾನು ನಿರಾಕರಿಸಿದೆ ಸ್ವಾಮಿ. ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರಲ್ಲವೇ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತು
ಪ್ರೇಮಾರಾಧನೆಯನ್ನು ಸ್ವೀಕರಿಸಿ ಸ್ವಾಮಿ. ಪ್ರಾಣೇಶ್ವರ, ಉತ್ತರ. ನಾನೇ ಆಯ್ದು ಕಟ್ಟಿದ ಈ ಉಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನನಾಗುತ್ತೀಯಾ? ಅಲ್ಲಿ ಸ್ವಾಮಿ. ಪ್ರಾಣೇಶ್ವರ, ಪ್ರಿಯತಮ, ಪ್ರಿಯತಮೆ, ಮನಸೋತೆನು ನೀಲಮೇಘ ವರ್ಣನೆ ನಿನ್ನ ಕೇಶರಾಶಿ ಚಂದ್ರನ ಪ್ರತಿಬಿಂಬವೇ ನಿನ್ನ ಮುಖದ ಕಾಂತಿ ಪಾದರಸವಂ ಪೋಲುವ ನಿನ್ನ ನೇತ್ರ ಕಾಂತಿ ಕೋಗಿಲೆಯ ನಾಚಿಪ ನಿನ್ನ ಮಧುರ ಕಂಠ ಹಂಸೆಯನ್ನು ನಾಚಿಪ ಈ ನಿನ್ನ ನಡೆಯು ನನಗಾಗಿ ನೀನು ನನಗಾಗಿ ಅವತರಿಸಿ ನಿಂತ ಕೋಮಲೇ ಕೋಮಲೇ ಈ ಪಾರ್ಥತನಯನ ಕೈ ಹಿಡಿದು ಬಾಳು ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀ ಎನ್ನ
ಬಲ್ಲೆನು ನಿಜ ಹೇಳು ದೇವಿಯೇ ನನ್ನೊಲವು ಬೇಡವೇ ನಿನ್ನಂತರಂಗವ ನಾನೆಲ್ಲ ಬಲ್ಲೆನು ನಿಜ ಹೇಳು ದೇವಿಯೇ ನನ್ನೊಲವು ಬೇಡವೇ ಬಾಯನ್ನ ಪ್ರೇಮದ ರಸಿ ತೋಳಿಂದ ನನ್ನನ್ನು ಬಳಸಿ ಬಾಯನ್ನ ಪ್ರೇಮದ ರಸಿ ತೋಳಿಂದ ನನ್ನನ್ನು ಬಳಸಿ ಬಾ ಪ್ರೀತಿಸು ಆಲಂಗಿಸು ಹೃದಯ ರಾಣಿ ಬಾ ಪ್ರೀತಿಸು ಆಲಂಗಿಸು ಹೃದಯ ರಾಣಿ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ಎನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ಎನ್ನೊಲವೇ ಓಡಿ ಬಾ. ಉತ್ತರ ದೇವರು ಪ್ರಸಾದನಾಗಿ ನಿನಗೆ ಪಾರ್ಶ್ವದಲ್ಲಿ ಪೀಠವನ್ನು ಕೊಟ್ಟಿರನು. ಬಾ ಉತ್ತರ, ಕುಳಿತುಕೋ. ಈ 4 ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ ಸ್ವಾಮಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ಉತ್ತರ, ಈ ದಿನ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದ್ದರೆ ಉತ್ತರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ಸ್ವಾಮಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಅಂದು ನಿಮ್ಮ ತಂದೆಯವರು ಯುದ್ಧದ ಕಾಲದಲ್ಲಿ ಅತ್ತೆಯವರು ಅವರಿಗೆ ಸಹಾಯಕರಾಗಿದ್ದಂತೆ ನಾನು ನಿಮಗೆ ಸಹಾಯಕರಾಗುತ್ತೇನೆ. ಉತ್ತರ, ಆ ದಿನ ತಾಯಿ ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಯೋಗ್ಯವಾದ ಕಾರ್ಯವಲ್ಲ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಸ್ವಾಮಿ. ಉತ್ತರ, ಪ್ರಾಣೇಶ್ವರ, ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿರಲ್ಲ. ಅನಂಗ ರಾಜಲಕ್ಷ್ಮಿ, ಇನ್ನ ಸಖಿಯರು ತಿರುತ್ತಿದಂತ ಹೂಗಳನ್ನು ಎಡೆಯಿರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ನೋಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಾ, ಒಂದೇ ಹೆಸರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು ಸ್ವಾಮಿ. ಕಾಂತೆ ನಿನ್ನಯ ಮನವು ಮೋಹಿಸೆಯನ್ನನು ಅಡ್ಡಿ ಮಾಡುವವೇನೆ ನಿನ್ನೀ ಕರಗಳು. ಕಾಂತೆ ನಿನ್ನಯ ಮನವು ಮೋಹಿಸೆಯನ್ನನು ಕಾಂತೆ ನಿನ್ನಯ ಮನವು ಮೋಹಿಸೆಯನ್ನನು ಅಡ್ಡಿ ಮಾಡುವವೇನೆ ನಿನ್ನೀ ಕರಗಳು ಅಡ್ಡಿ ಮಾಡುವವೇನೆ ನಿನ್ನೀ ಕರಗಳು. ಬಾರೆ ರೂಪಸಿ ನಾಟಕನಾದರೆ ನಾಯಕಿಯೇ ಆವಾವೇಶದಳು ನೀನಿರು ಸರಿಯೇ. ನಾಟ್ಯಕಲಾದರೆ ನಾಯಕಿಯೇ ಆವಾವೇಶದಳು ನೀನಿರು ಸರಿಯೇ ಆವಾವೇಶದಳು ನೀನಿರು ಸರಿಯೇ ಆವಾವೇಶದಳು ನೀನಿರು ಸರಿಯೇ. ಗಗನದಿಂದ ತರೆಗಿಳಿದ ಚಂದ್ರ ತರಸಿದ್ದಾರೆ ಗಗನದಿಂದ ತರೆಗಿಳಿದ ಚಂದ್ರ ನರಸಿದ್ದಾರೆ. ಆರೆ
ಉತ್ತರ ಪ್ರಾಣೇಶ್ವರ. ಇದು ಉಪಹಾಸದ ಸಮಯವಲ್ಲ, ಘೋರ ಯುದ್ಧವು ಒದಗಿ ಬಂದಿರುವು. ಈಗಲೂ ನೀನು ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವರು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯೆ ಗಾನಮಯೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರು. ಇದುವರೆಗೂ ಹಾಸ್ಯಮಿಯಾದ ಗಾನಶಿಲೆಯಾದ ಒಬ್ಬ ಉತ್ತರೆ ನೋಡಿದೆ. ಈಗ ವೀರಸತಿಯಾದ ವೀರಾಂಗನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡು ಪ್ರಿಯ. ಸುಖ ಸವಿ ಪ್ರೇಮ ಬನದ ಕೋಗಿಲೆ. ಆಹಾ, ನಾನು ನೋಡುತ್ತಿರುವುದೇನನ್ನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶೀರ್ಷದ ಮಾರ್ಧವ, ಸಂಪಿಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಈಗ ಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯಾವರ್ತದಲ್ಲಿ ನೀನು ನಾರಿರತ್ನಳು, ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಕೀರ್ತಿ, ಸಂಪತ್ತು, ಗೌರವ. ಆದರ ನಿನಗೆ ಯಾವ ಗೌರವವೂ ಇಲ್ಲವೇ ಉತ್ತರ? ಇರುವುದು ಸ್ವಾಮಿ. ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೇಡಿಕೊಳ್ಳಲಾರದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬಲ್ಲ ಸ್ವಾಮಿ.
ಉತ್ತರ ಪ್ರಿಯತಮ ಅಂದರೆ ಹಾರೆನ್ನ ಚೆಲುವೆ ಸೇರೆನ್ನ ಒಲವೇ ಕ್ಷಣವೊಂದು ಯುಗವಾಗಿದೆ ಹಾಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಒಂದಾಗಿದೆ ಕ್ಷಣವೊಂದು ಯುಗವಾಗಿದೆ ಹಾಡೋಣ ಬಾರೆ ಆಕಾಶ ತಾರೆ ಮೈ ಮನಸ್ಸು ಒಂದಾಗಿದೆ ಮುಂದೆ
ಒಂದಾಗಿದೆ, ಮೈ ಮನಸ್ಸು ಒಂದಾಗಿದೆ. ಉತ್ತರ ಪ್ರಾಣೇಶ್ವರ. ಹಾಗಾದರೆ ನಿನಗಾವ ಗೌರವವೂ ಇಲ್ಲವೇ ಉತ್ತರ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ದುಃಖಾವೇಗವನ್ನು ಅಡಗಿಸಿಟ್ಟುಕೊಂಡು ತಮ್ಮ ಪತಿಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಸ್ವಾಮಿ ಮಡಿದಾಗ ಆತನ ಪತ್ನಿ ದರ್ಪಿತಳಾಗದ ಮಡದೆ ಯಾರು ಸ್ವಾಮಿ? ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಮಡಿದರೆ ನನಗೋಸ್ಕರ ದುಃಖಿಸುವುದಿಲ್ಲವೇ? ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರೂ ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುವೆನು ಸ್ವಾಮಿ. ಉತ್ತರ ನನಗೆ ನಿನ್ನ ಆಜ್ಞೆಯನ್ನು ಕೊಡು ಉತ್ತರ. ನೀನು ಹಾಕಿದ ಈ ಪ್ರೇಮದ ವಿಜಯಮಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ.
ಜಯ